ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಇದು ಒಂದು ಅಪ್ಲಿಕೇಶನ್ ಅಥವಾ ಅನ್ವಯ ಅಂತ ಹೇಳಬಹುದು. ಸೈನ್ಸ್ಗೆ ಸಂಬಂಧಪಟ್ಟಂತೆ ದಿನನಿತ್ಯ ನಾವು ಏನು ನೋಡ್ತೀವೋ ಅದಕ್ಕೆ ಸಂಬಂಧಪಟ್ಟಂಥ ರೀಸನಬಲ್ ಕ್ವಶನ್ಸ್ಗಳಂತ ಹೇಳ್ತಾ ಹೋಗ್ಬೋದು. ಸೊ ಇದಕ್ಕೆ ಮೇಯ್ನಾಗಿ ಕಾರಣಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ಎಲ್ಲ ಎಕ್ಸಾಮ್ಸಲ್ಲೂ ಕಾಮನ್ ಆಗಿ ಕೊಡ್ತಾರೆ. ನಾವು ಡೈಲಿ ದಿನನಿತ್ಯ ಏನು ನೋಡ್ತೀವೋ ಅದರ ಬೇಸಿಸ್ ಮೇಲೆ ಸೊ ಅದಕ್ಕೆ ವೈಜ್ಞಾನಿಕ ಕಾರಣ ಇರುತ್ತೆ. ಬಟ್ ನಮ್ಗೆ ಅದು ರೀಸನ್ಗಳು ಗೊತ್ತಿರೋದಿಲ್ಲ. ನಾವು ಡೈರೆಕ್ಟ್ ಬೆಳಗ್ಗೆ ಎದ್ದು ನೋಡ್ತಾನೆ ಇರ್ತೀವಿ, ಬಟ್ ಅದಕ್ಕೆ ಒಂದು ಸೈಂಟಿಫಿಕ್ ರೀಸನ್ ಏನಿದೆಯೋ ಅದು ನಮಗೆ ಗೊತ್ತಿರೋದಿಲ್ಲ. ಆದರೆ ಅದರ ಬೇಸಿಸ್ ಮೇಲೆ ಈ ಒಂದು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಸೊ ಅದು ದೈನಂದಿನ ಚಟುವಟಿಕೆಗಳಂತ ಹೇಳ್ಬೋದು. ಸೊ ಅಥವಾ ಸೈನ್ಸ್ಗೆ ಸಂಬಂಧಪಟ್ಟಂಥ ರೀಸನಬಲ್ ಕ್ವಶನ್ಸ್ಗಳಂತಲೂ ಸಹ ಹೇಳ್ತಾ ಹೋಗ್ಬೋದಾಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಹೀಗಿದೆ ನೋಡಿ: ಬೇಳೆಯನ್ನು ನೀರಿನಲ್ಲಿ ಹಾಕಿ ಕುದಿಸುವಾಗ ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಲು ಹೇಳುವುದು ಏಕೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಗೊತ್ತಿದೆ, ಬೇಳೆ ಬೇಯಿಸುವಾಗ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಬೇಕು ಅಂತ ಮಾಡ್ತೀವಿ. ಆದರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಏನು ಅಂತ ನೋಡ್ತಾ ಹೋದರೆ, ನಾವು ನೀರಿಗೆ ಉಪ್ಪನ್ನು ಹಾಕಿ ಬೇಳೆಯನ್ನು ಬೇಯಿಸೋದ್ರಿಂದ ಏನಾಗುತ್ತೆ ಅಂದರೆ ಕುದಿಯುವ ಬಿಂದು ಹೆಚ್ಚಾಗ್ತಕ್ಕಂಥದ್ದು. ಕುದಿಯುವ ಬಿಂದು ಹೆಚ್ಚಾದರೆ ಬೇಳೆ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಬೇಯ್ತಕ್ಕಂಥ ಬೇಳೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕುದಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಿದೆ: ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಬೇಗ ಬೇಯಲು ಕಾರಣವೇನು? ಸೊ ಮಾಮೂಲಿ ಪಾತ್ರೆಗಿಂತ ಪ್ರೆಷರ್ ಕುಕ್ಕರಲ್ಲಿ ಆಹಾರ ಬೇಗ ಬೇಯುತ್ತೆ. ಸೊ ಕಡಿಮೆ ಟೈಮಲ್ಲಿ ಬೇಗ ಅಡುಗೆ ಆಗ್ತಕ್ಕಂಥದ್ದು. ಸೊ ಏನಕ್ಕೆ ಕಾರಣ ಏನು, ರೀಸನ್ ಏನಂತ ನೋಡ್ತಾ ಹೋದರೆ, ಸೊ ಪ್ರೆಷರ್ ಕುಕ್ಕರ್ನಲ್ಲಿ ಪ್ರೆಷರ್ ಅಂತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದು. ಹಾಗಾಗಿ ಒತ್ತಡ ಹೆಚ್ಚಾದಂತೆ ಕುದಿಯೋ ಬಿಂದು ಹೆಚ್ಚಾಗುತ್ತದೆ. ಹಾಗಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಅಂತಕ್ಕಂಥದ್ದು ಬಹಳ ಬೇಗ ಬೇಯ್ತಕ್ಕಂಥದ್ದಾಗಿರುತ್ತೆ. ಸೊ ಇದು ರೀಸನಬಲ್ ಕ್ವಶನ್ಸ್ಗಳು, ದಿನನಿತ್ಯ ನೋಡ್ತಕ್ಕಂಥ ಒಂದು ಕ್ವಶನ್ಸ್ಗಳಾಗುತ್ತೆ. ಆದರೆ ಆನ್ಸರ್ಗಳು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ, ಬಟ್ ನಾವು ಮಾಡ್ತಾನೆ ಹೋಗ್ತಾ ಇರ್ತೀವಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮೆದು ಕಬ್ಬಿಣವನ್ನು ವಿದ್ಯುತ್ಕಾಂತವಾಗಿ ಏಕೆ ಬಳಸಲಾಗುತ್ತದೆ? ಸೊ ನಿಮಗೆ ಗೊತ್ತಿದೆ, ಕಬ್ಬಿಣದಲ್ಲಿ ಹಲವಾರು ಕಬ್ಬಿಣಗಳು ಬರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ಸೈನ್ಸ್ಗಳಲ್ಲಿ ನೋಡ್ತಾ ಹೋಗ್ಬೋದಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮೆದು ಕಬ್ಬಿಣವನ್ನು ವಿದ್ಯುತ್ಕಾಂತವಾಗಿ ಯಾಕೆ ಬಳಸ್ತಾರೆ? ಸೊ ಮೇನ್ ರೀಸನ್ ಏನಂತ ನೋಡ್ತಾ ಹೋದರೆ, ತಂತಿಯ ಸುರುಳಿಯಲ್ಲಿ ವಿದ್ಯುತ್ ಹರಿಯುವಷ್ಟು ಕಾಲ ಮಾತ್ರ ಮೆದು ಕಬ್ಬಿಣವು ಅಯಸ್ಕಾಂತದಂತೆ ವರ್ತಿಸುತ್ತದಂತೆ. ವಿದ್ಯುತ್ ಹರಿಯುವಿಕೆ ನಿಂತೊಡನೆ ಏನಾಗುತ್ತೆ, ಅದು ಸಹ ತನ್ನ ಅಯಸ್ಕಾಂತದ ಗುಣವನ್ನು ಕಳ್ಕೊಳ್ಳೋದಂತೆ. ಹಾಗಾಗಿ ಈ ಒಂದು ವಿದ್ಯುತ್ಕಾಂತವಾಗಿ ಅಥವಾ ವಿದ್ಯುತ್ ಕರೆಗಂಟೆಗಳಲ್ಲಿ ಈ ಒಂದು ಮೆದು ಕಬ್ಬಿಣವನ್ನು ಬಳಸ್ಕೊಳ್ತಾರೆ. ಸೊ ಮೇನ್ ರೀಸನ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಮೆದು ಕಬ್ಬಿಣ ಏನಾಗುತ್ತೆ, ವಿದ್ಯುತ್ ಹರಿಯುವಾಗ ಮಾತ್ರ ಅದು ಮೆದು ಕಬ್ಬಿಣದಂತೆ ವರ್ತನೆಯನ್ನು ಮಾಡುತ್ತೆ. ಸೊ ಅದರಲ್ಲಿ ಏನಾದರೂ ಕರೆಂಟ್ ಅಥವಾ ವಿದ್ಯುತ್ ಹರಿಯುವಿಕೆ ನಿಂತು ಹೋದರೆ ಅದು ಅಯಸ್ಕಾಂತ ಗುಣವನ್ನು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಇದೆಯಂತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಅದನ್ನು ವಿದ್ಯುತ್ಕಾಂತವಾಗಿ ಬಳಸ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು, ಮಂಜುಗಡ್ಡೆ ನೀರಿನಲ್ಲಿ ಏಕೆ ತೇಲುತ್ತದೆ? ಮಂಜುಗಡ್ಡೆ ನೀರಿನಲ್ಲಿ ಏಕೆ ತೇಲುತ್ತದೆ? ಸೊ ಏನಕ್ಕೆ ಇದು ರೀಸನಬಲ್ ಕ್ವಶನು, ಇದೊಂದಕ್ಕೆ ಅಪ್ಲೈ ಆಗ್ತಕ್ಕಂಥದ್ದಲ್ಲ. ನೀವು ಬೇರೆ ಒಂದು, ಈಗ ಫಾರ್ ಎಕ್ಸಾಂಪಲ್ ಎಲೆನೇ ತೊಗೊಂಡ್ರೆ, ನೀವು ಎಲೆ ನೀರ ಮೇಲೆ ಏಕೆ ತೇಲುತ್ತೆ, ಓಕೆ. ಸೊ ಅಥವಾ ಕಲ್ಲು ನೀರಿನ ಒಳಗಡೆ ಯಾಕೆ ಮುಳುಗುತ್ತೆ, ಈ ಥರ ಕ್ವಶನ್ಸ್ಗಳು ನಾವು ತೊಗೊಳ್ಬಹುದು. ಜಸ್ಟ್ ಮಂಜುಗಡ್ಡೆನೇ ತೊಗೊಳ್ಬೇಕಂತ ಏನಿಲ್ಲ. ನೀರಿನ ಮೇಲೆ ಏನೆಲ್ಲ ತೇಲುತ್ತೋ ಅದರ ಸಾಂದ್ರತೆ ಏನಿರುತ್ತೆ ನೀರಿಗಿಂತ ಕಡಿಮೆ ಇರುತ್ತೆ, ಓಕೆ. ಸೊ ನೀರಿನ ಸಾಂದ್ರತೆ ಜಾಸ್ತಿ ಇದ್ದರೆ ಅದರ ಮೇಲ್ಗಡೆ ತೇಲ್ತಕ್ಕಂಥದ್ದು, ನೀರಿನ ಸಾಂದ್ರತೆ ಕಡಿಮೆ ಇದ್ದರೆ ನೀರಿಗೆ ಏನಾರು ಹಾಕೋದು ಅದು ಮುಳುಗ್ತಕ್ಕಂಥ ಕೆಲಸ ಮಾಡುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಂಜುಗಡ್ಡೆ ಕೊಟ್ಟಿದ್ದಾರೆ. ಮಂಜುಗಡ್ಡೆ ನೀರು ಮೇಲೆ ಯಾಕೆ ತೇಲುತ್ತೆ ಅಂದರೆ, ಮಂಜುಗಡ್ಡೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರ್ತಕ್ಕಂಥದ್ದು. ಸೊ ಕಲ್ಲು ಏನಕ್ಕೆ ಮುಳುಗುತ್ತೆ ಅಂತ ಹೇಳಿದ್ರೆ, ಕಲ್ಲಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕಲ್ಲು ಮುಳುಗುತ್ತೆ. ಸೊ ಇಷ್ಟೇ ಪಾಯಿಂಟು. ಯಾವುದೇ ಕೊಟ್ಟರು ಅಷ್ಟೇ, ಅಲ್ಲಿ ಮಂಜುಗಡ್ಡೆ ಬದಲು ನೀವು ಯಾವುದೇ ವಸ್ತುವನ್ನು ಕೊಟ್ಟರು ನೀವು ಅದಕ್ಕೆ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ, ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು, ಆಕಾಶ ನೀಲಿಯಾಗಿರುವುದು ಏಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಪಾಯಿಂಟ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಆಕಾಶ ನೀಲಿಯಾಗಿರೋದಕ್ಕೆ ಕಾರಣ 2 ಏನಂತ ಹೇಳಿದ್ರೆ, ನೇರಳೆ ಮತ್ತು ನೀಲಿ ಬಣ್ಣ ಏನಿದೆಯೋ ಕಡಿಮೆ ಅಲೆಯದ್ದು ಶಾರ್ಟ್ ವೇವ್ ಲೆಂತನ್ನು ಹೊಂದಿರೋದ್ರಿಂದ ಇದು ಅಂತ ಹೇಳ್ಬಹುದು. ಈ ಪಾಯಿಂಟನ್ನು ಕೊಟ್ಟರು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಬೆಳಕಿನ ಚೆದುರುವಿಕೆ ಮೇನ್ ಪಾಯಿಂಟು. ಸೈಂಟಿಫಿಕ್ ಆಗಿ ಬೆಳಕಿನ ಚೆದುರುವಿಕೆ ಮೇನ್ ರೀಸನಬಲ್ ಟು ದ ಆಕಾಶ ನೀಲಿ ಕಲರ್ ಆಗಿರ್ತಕ್ಕಂಥದ್ದು, ಓಕೆ. ಸೊ ಬೆಳಕಿನ ಚೆದುರುವಿಕೆ. ಆ್ಯಂಡ್ ನೆಕ್ಸ್ಟ್ ಬಂದು, ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಸೀಮೆ ಎಣ್ಣೆಯಲ್ಲಿ ಯಾಕೆ ಇಡ್ತಾರೆ, ಸಂಗ್ರಹಣೆನ ಮಾಡ್ತಾರೆ? ಸೊ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಲು ಕಾರಣವೇನು, ಈ ಕ್ವಶನ್ ಬರ್ಬೋದು. ಅಥವಾ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಯಾವುದರಲ್ಲಿ ಸಂಗ್ರಹಣೆ ಮಾಡುತ್ತಾರೆ ಅಂತಲೂ ಸಹ ಕ್ವಶನ್ ಬರಬಹುದು, ಓಕೆ. ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಯಾವುದರಲ್ಲಿ ಸಂಗ್ರಹಣೆ ಮಾಡ್ತಾರೆ, ಒಂದು ಕ್ವಶನು. ಸೀಮೆ ಎಣ್ಣೆಯಲ್ಲಿ ಅಥವಾ ಸೀಮೆ ಎಣ್ಣೆಯಲ್ಲಿ ಯಾಕೆ ಸಂಗ್ರಹಿಸುತ್ತಾರೆ,
ಈ ಒಂದು ಕ್ವಶನಲ್ಲಿ ಯಾವ್ದು ಬೇಕಾದರೂ ಬರಬಹುದು. ಏನಕ್ಕೆ ಅಂತ ಹೇಳಿದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಏನಿದೆಯೋ ಇದು ಕ್ರಿಯಾಶೀಲ ಮೂಲ ವಸ್ತು ಆಗಿದ್ದು ಇದೇನು ಮಾಡುತ್ತೆ, ಗಾಳಿಯಲ್ಲಿ ಇರ್ತಕ್ಕಂಥ ವಾತಾವರಣದಲ್ಲಿರ್ತಕ್ಕಂಥ ಗಾಳಿಯ ಜೊತೆ ಏನು ಮಾಡುತ್ತೆ, ವರ್ತಿಸ್ಬಿಡುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಇದನ್ನು ಅಂದರೆ ಸೀಮೆಎಣ್ಣೆ ಜೊತೆ ವರ್ತಿಸೋದಿಲ್ಲ. ಸೋಡಿಯಂ ಮತ್ತು ಪೊಟ್ಯಾಷಿಯಮು ಗಾಳಿಯ ಜೊತೆ ವರ್ತಿಸ್ತದೆ. ಹಾಗಾಗಿ ಏನು ಮಾಡ್ತಾರೆ, ಸೋಡಿಯಂ ಮತ್ತು ಪೊಟ್ಯಾಷಿಯಂನ ಸೀಮೆಎಣ್ಣೆಯಲ್ಲಿ ಸ್ಟೋರ್ನ ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಶಾಯಿ ಪೆನ್ನನ್ನು ಉತ್ತರ ಪ್ರದೇಶಕ್ಕೆ ತೆಗೆದುಕೊಂಡೋದರೆ ಶಾಯಿ ಪೆನ್ನನ್ನು ಎತ್ತರದ ಪ್ರದೇಶಕ್ಕೆ ತೆಗೆದುಕೊಂಡು ಹೋದರೆ ಶಾಯಿಯು ತಾನಾಗಿ ಹೊರ ಚೆಲ್ಲುತ್ತದೆ. ಶಾಯಿ ಅಂದರೆ ಇಂಕು ಅಲ್ವಾ, ಸೊ ಇಂಕ್ ಏನಿದೆಯೋ ಪೆನ್ ಇಂಕು, ಸೊ ಅದನ್ನು ಎತ್ತರ ಪ್ರದೇಶಕ್ಕೆ ತೊಗೊಂಡೋದ್ರೆ ತಾನಾಗಿ ಹೊರ ಬರುತ್ತಂತೆ. ಕಾರಣ ಏನು, ಸೋರ್ತಕ್ಕಂಥದ್ದು. ಸೊ ಏನಕ್ಕೆ ಅಂತ ಹೇಳಿದ್ರೆ, ಎತ್ತರ ಪ್ರದೇಶಗಳಿಗೆ ಹೋದಂತೆಲ್ಲ ವಾಯುವಿನ ಸಾಂದ್ರತೆ, ಸೊ ಸಾಂದ್ರತೆ ಮೀನ್ಸ್ ಡೆನ್ಸಿಟಿ ಮತ್ತು ಒತ್ತಡ ಏನಾಗುತ್ತೆ, ಕಡಿಮೆ ಆಗುತ್ತಂತೆ. ಸೊ ಹಾಗಾಗಿ ಏನಾಗುತ್ತೆ, ಶಾಯಿ ಪೆನ್ನ ಒಳಗಡೆ ಇರುವ ವಾಯುವಿನ ಒತ್ತಡವು ಹೊರಗಡೆ ವಾತಾವರಣದ ವಾಯುವಿನ ಒತ್ತಡಕ್ಕಿಂತ ಹೆಚ್ಚಾಗಿರುತ್ತದಂತೆ. ಆದ್ದರಿಂದ ಪೆನ್ನಿಂದ ಶಾಯಿ ಹೊರ ಚೆಲ್ಲುತ್ತದೆ. ಇಷ್ಟೇ ಪಾಯಿಂಟು. ಎತ್ತರದ ಪ್ರದೇಶಗಳಲ್ಲಿ ಸಾಂದ್ರತೆ ಮತ್ತು ಒತ್ತಡ ಕಡಿಮೆ ಇರುತ್ತೆ. ಶಾಯಿ ಪೆನ್ನ ಒಳಗಡೆ ಏನಾಗಿರುತ್ತೆ, ವಾಯುವಿನ ಒತ್ತಡ ಜಾಸ್ತಿ ಇರ್ತಕ್ಕಂಥದ್ದು. ಓಕೆ, ಪೆನ್ನ ಒಳಗಡೆ ಒತ್ತಡ ಜಾಸ್ತಿ ಇರುತ್ತೆ, ಹೊರಗಡೆ ಕಮ್ಮಿ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಇಂಕು ಅಥವಾ ಶಾಯಿ ಹೊರಗಡೆ ಬರ್ತಕ್ಕಂಥದ್ದು ಮೇನ್ ರೀಸನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು, ಚಂದ್ರನ ಮೇಲೆ ವಸ್ತುವಿನ ತೂಕವು ಭೂಮಿಯ ಮೇಲಿನ ತೂಕಕ್ಕಿಂತ ಕಡಿಮೆ ಇರುತ್ತೆ, ಕಾರಣವೇನು? ಚಂದ್ರನ ಮೇಲಿನ ವಸ್ತುವಿನ ತೂಕವು ಭೂಮಿಯ ಮೇಲಿನ ತೂಕಕ್ಕಿಂತ ಕಡಿಮೆ ಇರಲು ಕಾರಣವೇನು? ಸೊ ಇಲ್ಲಿನೂ ಒಂದು ರೀಸನ್ ಏನಂತ ಹೇಳಿದ್ರೆ, ಚಂದ್ರನ ಮೇಲಿನ ವಸ್ತುವಿನ ತೂಕವು ಭೂಮಿಯ ಮೇಲಿನ ತೂಕಕ್ಕಿಂತ ಕಡಿಮೆ ಇರುತ್ತಾ, ಜಾಸ್ತಿ ಇರುತ್ತಾ, ಅಷ್ಟೇ ಇರುತ್ತಾ? ಈ ಪ್ರಶ್ನೆ ಸಹ ಬರಬಹುದು. ಅಷ್ಟೇ ಇರುತ್ತೆ, ಕಡಿಮೆ ಇರುತ್ತೆ, ಜಾಸ್ತಿ ಇರುತ್ತೆ ಅಂತಕ್ಕಂಥ ಒಂದು ಕ್ವಶನು ಬರಬಹುದು, ಅಥವಾ ಕಡಿಮೆ ಇರಲು ಕಾರಣವೇನು ಅಂತ ಕ್ವಶನು ಬರಬಹುದು. ಓಕೆ, ಸೊ ಚಂದ್ರನ ಮೇಲೆ ತೂಕ ಕಡಿಮೆ ಇರುತ್ತಂತೆ, ಭೂಮಿಯ ಮೇಲೆ ತೂಕ ಜಾಸ್ತಿ ಆಗುತ್ತಂತೆ. ಸೊ ನಾವೇ ಅಂತ ಅಂದ್ಕೊಂಡ್ರೆ ನಮ್ಮ ತೂಕ ಭೂಮಿ ಮೇಲೆ ಜಾಸ್ತಿ ಇರುತ್ತೆ, ಅದೇ ಚಂದ್ರ ಮೇಲೆ ಹೋದರೆ ನಮ್ಮ ತೂಕ ಕಡಿಮೆ ತೋರಿಸುತ್ತಂತೆ. ಯಾಕೆ? ಸೊ ಏನಕ್ಕೆ ಅಂತ ಹೇಳಿದ್ರೆ, ಚಂದ್ರನ ಗುರುತ್ವಾಕರ್ಷಣ ಬಲವು ಭೂಮಿಗಿಂತ ಕಡಿಮೆ ಇರುತ್ತೆ. ಸೊ ಭೂಮಿಗೆ ತುಂಬ ಗುರುತ್ವಾಕರ್ಷಣ ಬಲ ಇರ್ತಕ್ಕಂಥದ್ದು ಭೂಮಿಗೇನೆ. ಸೊ ಹಾಗಾಗಿ ಭೂಮಿಗಿಂತ ಚಂದ್ರನ ಗುರುತ್ವಾಕರ್ಷಣ ಬಲ ತುಂಬ ಕಡಿಮೆ ಇರ್ತಕ್ಕಂಥದ್ದು. ಹಾಗಾಗಿ ಏನಾಗುತ್ತೆ, ಅಲ್ಲಿ ಈ ಒಂದು ತೂಕ ಕಡಿಮೆ ಕಾಣಿಸ್ತಕ್ಕಂಥ, ಆದ್ದರಿಂದ ಭೂಮಿಯ ಮೇಲೆ ವಸ್ತುವಿನ ತೂಕ 1/6 ಭಾಗ ಕಡಿಮೆ ತೂಕ ಚಂದ್ರನಲ್ಲಿ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು, ರಕ್ತ ಕೆಂಪಾಗಿರಲು ಕಾರಣವೇನು? ಸೊ ರಕ್ತ ನಮಗೆಲ್ಲ ಕೆಂಪಿದೆ, ಬ್ಲಡ್ ರೆಡ್ ಕಲರ್ ಇದೆ. ಸೊ ಅದಕ್ಕೆ ಮೇನ್ ಕಾರಣ ಏನಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ. ಯಾಕಂತ ಹೇಳಿದ್ರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತಕ್ಕಂಥ ಒಂದು ವರ್ಣಕ ಬಣ್ಣ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ರಕ್ತ ಅಂತಕ್ಕಂಥದ್ದು ಒಂದು ಏನಿದೆಯೋ, ಸೊ ಅದರಲ್ಲಿ ಹಿಮೋಗ್ಲೋಬಿನ್ ಎಂಬ ವರ್ಣಕ ಇರೋದ್ರಿಂದ ಅದೇನಾಗುತ್ತೆ, ರಕ್ತ ಕೆಂಪಾಗಿ ಕಾಣಿಸ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏನಂತ ಹೇಳಿದ್ರೆ, ನಿರ್ವಾತ ಪ್ರದೇಶದಲ್ಲಿ ಶಬ್ದ ಕೇಳದಿರಲು ಕಾರಣವೇನು? ನಿರ್ವಾತ ಮೀನ್ಸ್ ಅಲ್ಲಿ ಏನೂ ಇರೋದಿಲ್ಲ, ಖಾಲಿ ಅಂತ ಅರ್ಥ ಬರುತ್ತೆ. ಸೊ ನಿರ್ವಾತ ಅಂತ ಹೇಳಿದಲ್ಲಿ ಗಾಳಿನೂ ಸಹ ಇರೋದಿಲ್ಲ. ಓಕೆ, ಗಾಳಿನೂ ಸಹ ಇರೋಲ್ಲ, ಏನೂ ಇರೋದಿಲ್ಲ. ನಿರ್ವಾತ ಅಂಥ ಪ್ರದೇಶ ನಿರ್ವಾತ ಅಂತ ಹೇಳ್ತೀವಿ. ಸೊ ಅಲ್ಲಿ ಗಾಳಿನೂ ಸಹ ಇರೋದಿಲ್ಲ. ಸೊ ಅಂಥ ಪ್ರದೇಶದಲ್ಲಿ ಶಬ್ದ ಕೇಳದೇ ಇರೋದಕ್ಕೆ ಕಾರಣ ಏನಂತ ಹೇಳಿದರೆ, ಶಬ್ದವು ನಿರ್ವಾತ ಪ್ರದೇಶದಲ್ಲಿ ಕೇಳಿಸೋದಿಲ್ಲ. ಕಾರಣ ಶಬ್ದ ಪ್ರಸಾರಕ್ಕೆ ಮಾಧ್ಯಮ ಅವಶ್ಯಕ. ಸೊ ಶಬ್ದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಂತ ಹೇಳಿದ್ರೆ, ಕೇಳಿಸ್ಬೇಕಂತ ಹೇಳಿದ್ರೆ ಅಲ್ಲಿ ಮಾಧ್ಯಮ ಇರಲೇಬೇಕು. ಮಾಧ್ಯಮ ಮೀನ್ಸ್ ಅಲ್ಲಿ ಒಂದು ಘನ ವಸ್ತು ಆಗಿರ್ಬೋದು, ದ್ರವ ಆಗಿರ್ಬೋದು, ಅನಿಲ ಆಗಿರ್ಬೋದು, ಅಥವಾ ವಾಯು ಇರ್ಬೋದು, ಯಾವುದಾದ್ರೂ ಒಂದು ಮಾಧ್ಯಮ ಇರಲೇಬೇಕು. ಶಬ್ದದ ಅಲೆಗಳು ಉದ್ದ ಅಲೆಗಳಾಗಿರೋದ್ರಿಂದ ಸೊ ಅವುಗಳ ಪ್ರಸಾರಕ್ಕೆ ಮಾಧ್ಯಮ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿರುತ್ತೆ. ಸೊ ನಿರ್ವಾತ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಒಂದು ಮಾಧ್ಯಮ ಇರೋದಿಲ್ಲ, ಫುಲ್ ಖಾಲಿ ಇರುತ್ತೆ, ಅಲ್ಲಿ ಗಾಳಿನೂ ಸಹ ಇರೋದಿಲ್ಲ. ಸೊ ಅಂಥ ಪ್ರದೇಶದಲ್ಲಿ ಶಬ್ದ ಕೇಳೋದಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು, ಕಬ್ಬಿಣದ ತುಂಡು ನೀರಿನಲ್ಲಿ ಮುಳುಗುತ್ತದೆ ಆದರೆ ಪಾದರಸದಲ್ಲಿ ತೇಲುತ್ತದೆ, ಕಾರಣವೇನು ಅಂತ ಹೇಳಿದರೆ. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಮಂಜುಗಡ್ಡೆಗೆ ಹೇಳಿದೆ ಅಲ್ವಾ. ಸೊ ಯಾವುದೆಲ್ಲ ಮುಳುಗುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ, ಯಾವುದೆಲ್ಲ ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರುತ್ತೆ, ಅಷ್ಟೇ. ನೋಡಿ, ಇಲ್ಲಿ ಕಬ್ಬಿಣ ತುಂಡು ನೀರಿನಲ್ಲಿ ಮುಳುಗುತ್ತದೆ ಅಂತ ಹೇಳಿದಾಗ, ಕಬ್ಬಿಣ ತುಂಡು ನೀರಿನಲ್ಲಿ ಮುಳುಗಿದ್ರೆ ಕಬ್ಬಿಣ ತುಂಡಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರುತ್ತೆ. ಪಾದರಸದಲ್ಲಿ ತೇಲುತ್ತದೆ ಅಂತ ಹೇಳಿದರೆ ಪಾದರಸದ ಸಾಂದ್ರತೆ ಜಾಸ್ತಿ ಇರುತ್ತೆ, ಕಬ್ಬಿಣ ತುಂಡಿನ ಸಾಂದ್ರತೆ ಪಾದರಸಕ್ಕಿಂತ ಕಡಿಮೆ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಇಲ್ಲಷ್ಟೇ ಪಾದರಸನಾದ್ರೂ ತೊಗೋಬೋದು, ನೀರಾದರೂ ತೊಗೋಬೋದು. ಯಾವುದು ಮೇಲೆ ತೇಲುತ್ತೋ ಅದರ ಸಾಂದ್ರತೆ ಕಡಿಮೆ ಇರುತ್ತೆ, ಯಾವುದು ಮುಳುಗುತ್ತೋ ಅದರ ಸಾಂದ್ರತೆ ಜಾಸ್ತಿ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು, ನಕ್ಷತ್ರಗಳು ಮಿನುಗಲು ಕಾರಣವೇನು?
ನಕ್ಷತ್ರ ಏನಕ್ಕೋಸ್ಕರ ಮಿನುಗುತ್ತೆ ಅಂತ ಹೇಳಿದಾಗ ಮೇಯ್ನಾಗಿ ಬರ್ತಕ್ಕಂಥದ್ದು ವಕ್ರೀಭವನ. ಸೊ ಇದೇ ಕೇಳೋದಲ್ಲ ಎಕ್ಸಾಮಲ್ಲಿ ನಿಮಗೆ ಸೈಂಟಿಫಿಕ್ಕಾಗಿ ಬರೆದಾಗ ನಮ್ಮ ಒಂದು ಆಡು ಭಾಷೆಯಲ್ಲಿ ಕೇಳೋದಕ್ಕಿಂತ ಹೆಚ್ಚಾಗಿ ಈ ಒಂದು ವಕ್ರೀಭವನ, ಬೆಳಕಿನ ಚದುರುವಿಕೆ ಈ ಥರ ಕೇಳ್ತಾರೆ ಆನ್ಸರು. ಸೊ ನಕ್ಷತ್ರಗಳು ಮಿನುಗಲು ಕಾರಣ ಅದರ ಒಂದು ವಕ್ರೀಭವನ ಆಧಾರದ ಮೇಲೆ ನಕ್ಷತ್ರಗಳು ಮಿನುಗುತ್ತವೆ ಅಂತ ಹೇಳಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟು, ಮರಳುಗಾಡಿನಲ್ಲಿ ಮರೀಚಿಕೆ ಕಂಡುಬರಲು ಕಾರಣವೇನು? ಸೊ ಮರೀಚಿಕೆ ನಿಮ್ಗೆ ಗೊತ್ತಿರಬಹುದು, ಮರೀಚಿಕೆ ನೋಡಿರಬಹುದು. ಸೊ ಈ ರೋಡ್ಗಳಲ್ಲಿ ನೋಡಬಹುದು. ಸೊ ಏನಂತ ಹೇಳಿದ್ರೆ ನಾವು ರೋಡಲ್ಲಿ ಮಧ್ಯಾಹ್ನ ಬಿಸಿಲಲ್ಲಿ ಹೋಗ್ತಾ ಏನಾಗುತ್ತೆ, ರೋಡ್ ಮೇಲೆ ತೇವ ಇರುವಂಗೆ ಕಾಣಿಸುತ್ತೆ ಬಿಸಿಲಲ್ಲಿ, ಅದರಲ್ಲಿ ಹತ್ರ ಹೋಗ್ತಾ ಅಲ್ಲಿ ಏನೂ ಇರೋದಿಲ್ಲ. ಸೊ ಅದು ನಾವು ಮರೀಚಿಕೆ ಅಂತ ಹೇಳ್ತೀವಿ. ಸೊ ಅದು ಆ ಥರ ಕಂಡು ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ರಿಫ್ಲೆಕ್ಷನ್ ಅಂತ ಹೇಳ್ತೀವಿ. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ತತ್ವದ ಆಧಾರದ ಮೇಲೆ ಮರಳುಗಾಡಿನಲ್ಲಿ ಮರೀಚಿಕೆ ಕಂಡು ಬರ್ತಕ್ಕಂಥದ್ದು. ಸೊ ಇಲ್ಲಿ ಮೇಯ್ನಾಗಿ ಬರಬೇಕಾಗಿರೋದು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಯಾವುದರಲ್ಲಿ ಈ ಒಂದು ರೀಸನಬಲ್ ಕ್ವಶನ್ಸ್ಗಳು ಅಂತ ಹೇಳಿದ್ರೆ, ಸೌದೆಯನ್ನು ಬೆಂಕಿಯಲ್ಲಿ ಸುಡುವಾಗ ಚಟಪಟ ಅಂತಕ್ಕಂಥ ಒಂದು ಸೌಂಡ್ ಬರುತ್ತೆ. ಯಾಕೆ ಚಟಪಟ ಅಂತ ಸಿಡಿದು ಒಂದು ಸೌಂಡ್ ಬರುತ್ತೆ? ಏನಕ್ಕೆ ಅಂತ ಹೇಳಿದ್ರೆ ಸೌದೆಯ ರಂಧ್ರಗಳಲ್ಲಿ ವಿವಿಧ ಅನಿಲಗಳು ಇರುವುದರಿಂದ ಸೌದೆ ಉರಿಯುವಾಗ ಏನಾಗುತ್ತೆ, ಚಟಪಟ ಸಿಡಿಯುವ ಶಬ್ದ ಅಂತಕ್ಕಂಥದ್ದು ಬರುತ್ತೆ. ಸೊ ಅಂದರೆ ಸೌದೆಯಲ್ಲಿರೋ ರಂಧ್ರಗಳಿರುತ್ತೆ, ತೂತುಗಳಿರುತ್ತೆ, ಅದರಲ್ಲಿ ಕೆಲವೊಂದು ಅನಿಲಗಳು ಸೇರ್ಕೊಂಡಿರುತ್ತೆ. ಸೊ ಅದು ಅನಿಲಗಳೇನಾಗುತ್ತೆ ಹೊರಗಡೆ ಬರ್ತವೆ. ಫಾರ್ ಎಕ್ಸಾಂಪಲ್ ಅಂತೇಳಿ ನಾವು ಬಲೂನ್ನ ಊದಿದಾಗ ಅದನ್ನು ಚುಚ್ಚುರು ಏನಾಗುತ್ತೆ, ಬ್ಲಾಸ್ಟ್ ಆಗುತ್ತೆ ಅಲ್ವಾ, ಡಮ್ ಅನ್ನುತ್ತೆ. ಸೊ ಅದೇ ರೀತಿ ಇದು ಸಹ ಅದರೊಳಗಡೆ ಇರ್ತಕ್ಕಂಥ ರಂಧ್ರಗಳೇನಾಗುತ್ತೆ, ಅಲ್ಲಿ ಬೆಂಕಿನ ಕೊಟ್ಟಾಗ ಅದು ಚಟ್ಪಟ್ ಅಂತ ಹಾರೋದಕ್ಕೆ ಶುರು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದೂಕಿನಿಂದ ಗುಂಡು ಹಾರಿಸಿದ ವ್ಯಕ್ತಿ ತುಸು ಹಿಂದಕ್ಕೆ ಜರುಗುತ್ತಾನೆ, ಕಾರಣವೇನು? ಸೊ ನೋಡಿ, ಬಂದೂಕಿನಿಂದ ಗುಂಡು ಹಾರಿಸಿದ ವ್ಯಕ್ತಿ ತುಸು ಹಿಂದಕ್ಕೆ ಜರುಗುತ್ತಾನೆ, ಕಾರಣವೇನು? ಸೊ ಇಲ್ಲಿ ಬಂದೂಕನ್ನು ಹೊಡ್ತಕ್ಕಂಥ ಏನು ಗುಂಡನ್ನು ಹಾರಿಸ್ತಾರೋ, ಸೊ ಅವ್ರೇನಾಗುತ್ತೆ, ಗುಂಡು ಮುಂದಕ್ಕೆ ಹೋದರೆ ಅವ್ರು ಸ್ವಲ್ಪ ಹಿಂದಕ್ಕೆ ತಳ್ದಂಗೆ ಹೋಗುತ್ತಂತೆ. ಅದು ಕಾರಣ ಏನಂತ ಹೇಳಿದ್ರೆ ಇದು ನ್ಯೂಟನ್ನ 3ನೇ ನಿಯಮದ ಮೇಲೆ ನಿಂತಿರ್ತಕ್ಕಂಥದ್ದು. ಬಂದೂಕಿನಿಂದ ನಿರ್ದಿಷ್ಟ ಸಂವೇಗದಿಂದ ಗುಂಡು ಹೊರಟಾಗ ಅದಕ್ಕೆ ಸಮೀಪನಾದ ಸಂವೇಗವು ವಿರುದ್ಧ ದಿಕ್ಕಿನಲ್ಲಿ ಬಂದೂಕಿನ ಮೇಲೆ ಉಂಟಾಗ್ತಕ್ಕಂಥದ್ದು. ಆದ್ದರಿಂದಲೇ ಗುಂಡು ಹಾರಿಸಿದ ವ್ಯಕ್ತಿ ತುಸು ಹಿಂದಕ್ಕೆ ಸರಿಯುತ್ತಾನೆ. ಸೊ ಏನಂತ ಹೇಳಿದರೆ ನ್ಯೂಟನ್ನ 3ನೇ ನಿಯಮದ ಲಾ ಏನಿದೆಯೋ ಸೊ ಅದಕ್ಕೆ ಅಪ್ಲೈ ಆಗ್ತಕ್ಕಂಥದ್ದು ಈ ಒಂದು ರೀಸನಬಲ್ ಕ್ವಶನ್ ಅಂತ ಹೇಳಬಹುದು. ನೆಕ್ಸ್ಟ್ ಹಾರುವ ಬಲೂನು ಮೇಲೇರಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಹಾರುವ ಬಲೂನು ಮೇಲೇರಲು ಕಾರಣವೇನು? ಹಾರುವ ಬಲೂನ್ಗಳಲ್ಲಿ ಹಗುರವಾದ ಅನಿಲಗಳಾದ ಜಲಜನಕ ಅಥವಾ ಹೀಲಿಯಂ ಅನ್ನು ತುಂಬಿರ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಅದು ಬಲೂನ್ಗಳು ಮೇಲೆ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಶುದ್ಧ ನೀರು ಕುಡಿಯಲು ಯೋಗ್ಯವಲ್ಲ, ಏಕೆ ಅಂತ ಕೊಟ್ಟಿದ್ದಾರೆ. ಶುದ್ಧವಾದ ನೀರು ಕುಡಿಯಲು ಯೋಗ್ಯವಲ್ಲ ಯಾಕೆ ಅಂತ ಹೇಳಿದರೆ ಶುದ್ಧ ನೀರಿನಲ್ಲಿ ಉಪಯುಕ್ತವಾದಂಥ ಲವಣಗಳು ಕರಗಿರುವುದರಿಂದ ಶುದ್ಧ ನೀರು ಕುಡಿಯಲು ಯೋಗ್ಯವಲ್ಲ. ಯಾಕೆ ಅಂತ ಹೇಳಿದರೆ ಶುದ್ಧ ನೀರಿನಲ್ಲಿ ಲವಣಗಳು ಕರಗದೇ ಕರಗದೇ ಇರುವುದರಿಂದ ಶುದ್ಧ ನೀರನ್ನು ಕುಡಿಯಲು ಯೋಗ್ಯವಲ್ಲ ಅಂತ ಹೇಳ್ತಕ್ಕಂಥದ್ದು. ಇನ್ನು ಹೇಳಬೇಕಂದ್ರೆ ಬಟ್ಟೆ ಇಳಿಸಿದ ನೀರು ಅಂತ ಹೇಳ್ತಾರಲ್ಲ, ಸೊ ಅದು ಅಷ್ಟೇ ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬೇಸಿಗೆಯಲ್ಲಿ ವಿದ್ಯುತ್ ವೈರ್ಗಳು ಜೋತು ಬೀಳಲು ಕಾರಣವೇನು ಅಂತ ಕೇಳಿದರೆ, ಬೇಸಿಗೆಯಲ್ಲಿ ಏನಾಗುತ್ತೆ ಅಂದರೆ ಲೋಹಗಳು ಶಾಖದಿಂದ ಹಿಗ್ಗುತ್ತವೆ. ಆದ್ದರಿಂದ ಏನಾಗುತ್ತೆ, ಬೇಸಿಗೆಯಲ್ಲಿ ವಿದ್ಯುತ್ ವೈರ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಸೊ ಇನ್ನು ಆಲ್ಮೋಸ್ಟ್ ಲೋಹಗಳು ಮೆಟಲ್ಸ್ ಅಂತ ಹೇಳ್ತೀವಲ್ಲ, ಏನೇನಿರುತ್ತೋ ಅದೆಲ್ಲ ಲೋಹ ಈ ಒಂದು ಬೇಸಿಗೆ ಟೈಮಲ್ಲಿ ಏನಾಗುತ್ತೆ, ಹಿಗ್ಗುತ್ತವೆ. ಸೊ ಹಾಗಾಗಿ ಏನಾಗುತ್ತೆ, ಇಲ್ಲಿ ವೈರ್ಗಳು ಆಗಿರ್ಬೋದು, ಬೇರೆ ಮೆಟಲ್ಸ್ಗಳಾಗಿರ್ಬೋದು, ಅದೇನಾಗುತ್ತೆ ಜೋತು ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ನೆಕ್ಸ್ಟ್ ಇದು ಅದೇ ಪಾಯಿಂಟ್ ನೋಡಿ, 2 ರೈಲ್ವೆ ಹಳಿಗಳ ನಡುವೆ ಸ್ವಲ್ಪ ಸ್ಥಳಾವಕಾಶ ಬಿಡಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಸೊ 2 ರೈಲ್ವೆ ಹಳಿಗಳ ನಡುವೆ ಸ್ಥಳಾವಕಾಶನ ಕೊಟ್ಟಿರ್ತಾರೆ. ಏನಕ್ಕೆ ಅಂತ ಹೇಳಿದರೆ ಅದು ಅಷ್ಟೇ ಶಾಖದಿಂದ ಲೋಹಗಳೇನಾಗುತ್ತೆ ಹಿಗ್ಗುತ್ತವೆ. ಸೊ ಹಿಗ್ಗದಾಗ ಏನಾಗುತ್ತೆ, ಒಂದಕ್ಕೊಂದು ಟಚ್ ಆಗ್ತವೆ ಅನ್ನೋದಕ್ಕೊಂದು ಕಾರಣವಾಗಿ ರೀಸನ್ ಆಗಿ ಈ 2 ಹಳಿಗಳ ನಡುವೆ ಸ್ವಲ್ಪ ಗ್ಯಾಪನ್ನು ಬಿಟ್ಟಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಸ್ವಚ್ಛ ಗಾಜಿನ ಮೇಲೆ ನೀರಿನ ಅಥವಾ ಪಾದರಸದ ಬಿಂದುವೊಂದನ್ನು ಹಾಕಿದಾಗ ಅದು ಯಾವಾಗಲೂ ವೃತ್ತಾಕಾರ ರಚನೆಯಲ್ಲಿ ಬಿದ್ದಿರುತ್ತದೆ, ಏಕೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಬದಲಾಗಿ ಇನ್ನೊಂದು ಕ್ವಶನ್ನ ಕೊಡ್ತಾರೆ. ಏನಂತ ಹೇಳಿದ್ರೆ ಮಳೆಯ ನೀರು ಅಥವಾ ಮಳೆಯ ನೀರಾಗಿರ್ಬೋದು ಅಥವಾ ನೀರಿನ ಒಂದು ಹನಿ ಆಗಿರ್ಬೋದು. ಸೊ ಅದು ಯಾವ ಶೇಪ್ ತೊಗೊಂಡು ನಿಮ್ಗೆ ಗೊತ್ತಿರುತ್ತೆ. ಶೇಪಲ್ಲಿ ಒಂದು ಹನಿ ಅಂತ ಹೇಳಿದಾಗ ಅದು ಶೇಪ್ ತೊಗೊಳುತ್ತಲ್ವ. ಸೊ ಆ ಶೇಪು ಯಾಕಿರುತ್ತೆ, ಅಥವಾ ವೃತ್ತಾಕಾರ ಆಗಿರ್ಬೋದು, ಸ್ವಲ್ಪ ಓವೆಲ್ ಶೇಪಲ್ಲೂ ಸಹ ಬರುತ್ತದು. ಅದಕ್ಕೆ ಮೇಯ್ನ್ ರೀಸನ್ ಏನಂತ ಈ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಸೊ ಮಳೆಯ ನೀರು ಅಥವಾ ನೀರಿನ ಹನಿ ದುಂಡಾಕಾರವಾಗಿರಲು ಕಾರಣವೇನು ಅಂತ ಹೇಳಿದರೆ ಅದಕ್ಕೆ ಮೇಯ್ನ್ ರೀಸನ್ನು ಮೇಲ್ಮೈ ಆಕರ್ಷಣೆ ಅಥವಾ ಮೇಲ್ಮೈ ಸೆಳೆತ ಅಂತ ಹೇಳ್ಬೋದು, ಮೇಲ್ಮೈ ಆಕರ್ಷಣೆ ಅಂತ ಹೇಳ್ಬಹುದು. ಸೊ ಅದು ಮೇಯ್ನಾಗಿ ಇದಕ್ಕೆ ಒಂದು ಉತ್ತರ ಅಂತ ಹೇಳ್ಬಹುದು.
ನೋಡಬಹುದಾಗಿರುತ್ತೆ. ಸೊ ಇಲ್ಲೇನು ಕೊಟ್ಟಿದ್ದಾರೋ ದ್ರವಗಳಲ್ಲಿ ಕಂಡುಬರುವ ಮೇಲ್ಮೈ ಆಕರ್ಷಣೆ, ಈ ಪ್ರಭಾವದ ಕಾರಣ ದ್ರವದ ಮೇಲ್ಮೈನ ಅಣುಗಳು ಜೊತೆಯಾಗಿ ಪೊರೆಯಂತೆ ವರ್ತಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಮೇಯ್ನಾಗಿ ಇದಕ್ಕೆ ಆನ್ಸರ್ ಅಂತ ಹೇಳಿದ್ರೆ ಮೇಲ್ಮೈ ಆಕರ್ಷಣೆ ಅಂತಕ್ಕಂಥದ್ದು. ನೆಕ್ಸ್ಟು ವಿದ್ಯುತ್ ಬಲ್ಬನ್ನು ಹೊಡೆದರೆ ಅದು ಭೀಕರವಾಗಿ ಸಿಡಿಯುವುದು ಏಕೆ ಅಂತ ಕೇಳಿದರೆ, ಸೊ ಏನಕ್ಕೆ ಅಂತ ಹೇಳಿದರೆ ಒಂದು ವಸ್ತುವಿನ ಒಳಗಡೆ ಸೊ ಅಲ್ಲಿ ಏನೂ ಇಲ್ಲ, ನಿರ್ವಾತ ಪ್ರದೇಶ ಅಂತ ಹೇಳ್ತೀವಲ್ವ, ಸೊ ಅದರಲ್ಲಿ ಗಾಳಿನೂ ಸಹ ಇರೋದಿಲ್ಲ, ಫುಲ್ಲು ಹಾಗೆ ಇದು ಮಾಡಿರ್ತಾರೆ, ಅದರೊಳಗಡೆ ಗಾಳಿ ಏನೂ ಇರೋದಿಲ್ಲ. ಸೊ ಅಂಥದ್ದನ್ನು ನಾವು ಸಡನ್ನಾಗಿ ಹೊಡೆದಾಗ ಏನಾಗುತ್ತೆ, ಅದರಿಂದ ಒಂದು ಶಬ್ದ ಬರ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲಿ ಏನೂ ಇಲ್ಲ ಅಂತ ಹೇಳಿದಾಗ ಆ ಒಂದು ಶಬ್ದ ಬರೋದು. ಇನ್ನು ನೆಕ್ಸ್ಟು ರಾತ್ರಿ ವೇಳೆ ಮರದ ಕೆಳಗೆ ಮಲಗುವುದು ಅಪಾಯ ಕಾರಣವೇನು ಅಂತ ಕೊಟ್ಟಿದ್ದಾರೆ. ರಾತ್ರಿ ವೇಳೆ ಮರದ ಕೆಳಗೆ ಅಂತ ಹೇಳಿದಾಗ ನಮಗೆ ಗೊತ್ತಿದೆ ಏನಂತ ಹೇಳಿದ್ರೆ, ಒಂದು ಸಸ್ಯ ಆಗಿರ್ಬೋದು, ಮರ ಆಗಿರ್ಬೋದು, ಸೂರ್ಯನ ಬೆಳಕನ್ನು ಉಪಯೋಗಿಸ್ಕೊಂಡು ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಿಂದ ಏನು ಮಾಡುತ್ತೆ, ಆಕ್ಸಿಜನ್ನ ಬಿಡುಗಡೆನ ಮಾಡ್ತಕ್ಕಂಥದ್ದು ಅದರ ಒಂದು ಕೆಲಸ ಆಗಿರುತ್ತೆ. ಆದರೆ ನೈಟ್ ಕತ್ತಲೆ ಒಂದು ಇದರಲ್ಲಿ ಏನಾಗುತ್ತೆ, ಸೂರ್ಯನ ಕಿರಣಗಳು ಬೀಳೋದಿಲ್ಲ, ಮರಗಳು ಆಕ್ಸಿಜನ್ನ ಬಿಡುಗಡೆನ ಮಾಡೋದಿಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ, ಈ ಒಂದು ಆಕ್ಸಿಜನ್ ಕೊರತೆ ಉಂಟಾಗ್ತಕ್ಕಂಥ ಒಂದು ಚಾನ್ಸಸ್ ಇದೆ ಅಂತ ಹೇಳಿ ಈ ಒಂದು ರಾತ್ರಿ ವೇಳೆ ಮರದ ಕೆಳಗಡೆ ಮಲಗ್ತಕ್ಕಂಥದ್ದು ತಪ್ಪು, ಅಪಾಯ ಅಂತಕ್ಕಂಥದ್ದು ಇದರ ಒಂದು ಅರ್ಥ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಹಾಲು ಹುಳಿಯಾಗಲು ಕಾರಣವೇನು. ಸೊ ನಿಮ್ಗೆ ಗೊತ್ತಿರ್ಬೋದು, ಹಾಲಿನಲ್ಲಿ ಲ್ಯಾಕ್ಟೋಸ್ ಅಂತಕ್ಕಂಥ ಒಂದು ಆಮ್ಲ ಪರಿವರ್ತನೆ ಆಗುತ್ತೆ. ಸೊ ಹಾಗಾಗಿ ಅದು ಹಾಲು ಹುಳಿಯಾಗಿರ್ತಕ್ಕಂಥದ್ದು. ಸೊ ಲ್ಯಾಕ್ಟಿಕ್ ಆಮ್ಲ, ಲ್ಯಾಕ್ಟೋಸು ಇದೆಲ್ಲ ಮೇಯ್ನಾಗಿ ಹಾಲು ಮೊಸರಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನೀರಿನಲ್ಲಿರೋ ಭಾರವಾದ ವಸ್ತುವನ್ನು ಮೇಲೆತ್ತಲು ಸುಲಭ ಕಾರಣವೇನು. ನೀರಿನಲ್ಲಿರ್ತಕ್ಕಂಥ ಭಾರವಾದ ವಸ್ತುವನ್ನು ಸುಲಭವಾಗಿ ಎಳ್ಕೊಂಡು ಹೋಗ್ಬೋದು. ಅದೇ ವಸ್ತುವನ್ನು ನೀರಿನ ಹೊರಗಡೆ ನಾವು ಎಳ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ತುಂಬ ತೂಕ ಇರ್ತಕ್ಕಂಥದ್ದು. ಸೊ ನೀರಲ್ಲಿ ಅದರ ತೂಕ ಕಡಿಮೆ ಇರುತ್ತೆ, ಸುಮ್ಮನೆ ಹಾಗೆ ಸಿಂಪಲಾಗಿ ಮೇಲೆ ಎಳ್ಕೊಂಡು ಹೋಗ್ಬೋದು. ಕಾರಣ ಏನಂತ ಹೇಳಿದ್ರೆ, ನೀರಿಗೆ ಮೇಲ್ಮೈ ಸೆಳೆತ ಉಂಟಾಗಿ ಆರ್ಕಿಮಿಡಿಸ್ನ ತತ್ವದ ಅನ್ವಯ ಕಡಿಮೆಯಾದ ತೂಕದಷ್ಟೇ ಪ್ರಮಾಣದ ನೀರು ಹೊರಹೊಮ್ಮುವುದರಿಂದ ನೀರಿನಲ್ಲಿ ಸುಲಭವಾಗಿ ಭಾರವಾದ ವಸ್ತುವನ್ನು ಮೇಲೆತ್ತಬಹುದು. ಅದು ಮೇಯ್ನ್ ಕಾರಣ ಏನಂತಂದರೆ ಮೇಲ್ಮೈ ಸೆಳೆತ, ಮೇಲ್ಮೈ ಎಳೆತ ಅಥವಾ ಮೇಲ್ಮೈ ಸೆಳೆತ ಅಂತಕ್ಕಂಥದ್ದು ಆನ್ಸರು. ಸೊ ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬೆಟ್ಟವನ್ನು ಹತ್ತುವಾಗ ನಾವು ಮುಂದಕ್ಕೆ ಬಾಗುವುದೇಕೆ ಅಂತ ಕೊಟ್ಟಿದ್ದಾರೆ. ಬೆಟ್ಟವನ್ನು ಹತ್ತುವಾಗ ನಾವು ಮುಂದಕ್ಕೆ ಬಗ್ಗಿ ಹತ್ತುತ್ತೀವಿ ಏನಕ್ಕೆ ಅಂತ ಕೇಳಿದರೆ, ಸೊ ನಮ್ಮ ದೇಹದ ಗುರುತ್ವಾಕರ್ಷಣ ಕೇಂದ್ರದ ಮುಖಾಂತರ ಹಾದು ಹೋಗುವ ಲಂಬ ರೇಖೆಯು ನಮ್ಮ ಪಾದಗಳ ನಡುವೆ ಇರುತ್ತದೆ. ಸೊ ಮೇಯ್ನಾಗಿ ಇಲ್ಲಿ ಏನಂತ ಹೇಳಿದರೆ, ಬೆಟ್ಟವನ್ನು ಹತ್ತುವಾಗ ಗುರುತ್ವ ಕೇಂದ್ರವು ನಮ್ಮ ಪಾದಕ್ಕೆ ಕೇಂದ್ರವಾಗಿಸಲು, ಏನು ಭೂಮಿಯ ಒಂದು ಗುರುತ್ವ ಕೇಂದ್ರ ಇರುತ್ತೋ ಸೊ ಅದು ಮತ್ತು ನಮ್ಮ ಪಾದ ಏನಿರುತ್ತೋ ಕಾಲಿನ ಕೇಂದ್ರ ಎರಡೂ ಸಹ ಸಮವಾಗಿರಬೇಕು ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ, ಸಮತೋಲನವನ್ನು ಕಾಪಾಡೋದಕ್ಕೋಸ್ಕರ ನಾವು ಮುಂದಕ್ಕೆ ಬಾಗ್ತೀವಿ. ಇನ್ನು ನೆಕ್ಸ್ಟ್ ಚಲಿಸುತ್ತಿರುವ ಬಸ್ನಿಂದ ಜಿಗಿಯುವ ವ್ಯಕ್ತಿ ಮುಗ್ಗರಿಸಲು ಕಾರಣವೇನು. ಚಲಿಸುತ್ತಿರುವ ಬಸ್ನಿಂದ ಜಿಗಿಯುವಾಗ ವ್ಯಕ್ತಿ ಮುಗ್ಗರಿಸಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಸೊ ವ್ಯಕ್ತಿ ಚಲಿಸುವಾಗ ಬಸ್ನಲ್ಲಿರೋ ಬಾಹ್ಯ ಬಲ ಪ್ರಯೋಗವಾಗುವ ಅವನ ದೇಹದ ಮೇಲೆ ಮುಮ್ಮುಖವಾಗಿ ವರ್ತಿಸುತ್ತದೆ. ಸೊ ಹಾಗಾಗಿ ಏನಾಗುತ್ತೆ, ಸೊ ಇಟ್ ಮೀನ್ಸ್ ಎರಡೂ ಸಹ ಒಂದೇ ಮುಮ್ಮುಖ ಚಲನೆ ಇರುತ್ತೆ, ಎರಡೂ ಏಕಮುಖ ಚಲನೆ ಅಂತಲೂ ಹೇಳ್ಬಹುದು. ಸೊ ಬಸ್ಸು ಸಹ ಅದೇ ಒಂದು ಚಲನೆಯಲ್ಲಿರಬೇಕು, ವ್ಯಕ್ತಿನೂ ಸಹ ಅದೇ ಚಲನೆಯಲ್ಲಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಮುಗ್ಗರಿಸ್ತಕ್ಕಂಥ ಒಂದು ಇದಾಗಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಇಳಿಬೇಕಾದ್ರೆ ಸಡನ್ನಾಗಿ ಬಸ್ ಹೋಯ್ತಾನೆ ಅವರು ಸಹ ಸ್ವಲ್ಪ ಮುಂದಕ್ಕೆ ಓಡೋಗ್ತಕ್ಕಂಥ ಒಂದು ಚಾನ್ಸಸ್ ನೀವು ನೋಡಿರ್ಬೋದು, ಮುಂದಕ್ಕೆ ಓಡೋಗ್ತಾರೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಬಾಹ್ಯ ಬಲ ಪ್ರಯೋಗವಾಗುವಾಗ ಏನಾಗುತ್ತೆ, ಮುಮ್ಮುಖ ವರ್ತನೆ ಇಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಆನ್ಸರ್, ಮುಮ್ಮುಖವಾಗಿ ವರ್ತಿಸುತ್ತದೆ ಅಂತಕ್ಕಂಥದ್ದು ಏನಿದೆಯೋ ಸೊ ಅದು ಆನ್ಸರ್ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಬಿಸಿಲು ಮಳೆಯ ನಂತರ ಕಾಮನಬಿಲ್ಲು ಕಾಣಿಸುವುದೇಕೆ. ಬಿಸಿಲು ಮಳೆಯ ನಂತರ ಕಾಮನಬಿಲ್ಲು ಕಾಣಿಸುವುದು ಏನಕ್ಕೆ, ಯಾಕೆ. ಸೊ ಮಳೆಯ ನಂತರ ನೀರಿನ ಅತಿ ಚಿಕ್ಕ ಕಣಗಳೇನಿರುತ್ತೋ ವಾತಾವರಣದಲ್ಲಿ ಅವು ತೇಲಾಡ್ತಿರ್ತಾವಂತೆ. ಸೂರ್ಯನ ಬೆಳಕಿನ ಕಿರಣಗಳು ಅಷ್ಟಾಗ ಮೀನ್ಸ್ ಪ್ರಿಸಮ್ ಅಂತ ಹೇಳ್ತೀವಿ ಅಷ್ಟಾಗ. ಸೊ ಆ ಒಂದು ಅಷ್ಟಗಂತೆ ವರ್ತಿಸಿ ಬೆಳಕಿನ ವಕ್ರೀಭವನಗೊಂಡು ಕಾಮನಬಿಲ್ಲು ಕಾಣಿಸಿಕೊಳ್ಳುತ್ತದೆ. ಸೊ ಇಲ್ಲಿ ಮೇಯ್ನ್ ರೀಸನ್ ಏನಂತ ಹೇಳಿದ್ರೆ, ಬೆಳಕಿನ ವಕ್ರೀಭವನ ಅಂತಕ್ಕಂಥದ್ದು ಮೇಯ್ನ್ ರೀಸನು ಕಾಮನಬಿಲ್ಲು ಕಾಣಿಸ್ಕೊಳ್ಳೋದಕ್ಕೋಸ್ಕರ. ಆದರೆ ಅದಕ್ಕೆ ಮೇಯ್ನ್ ರೀಸನ್ ಏನಕ್ಕೆ ಅಂತ ಹೇಳಿದ್ರೆ, ಮಳೆಯ ನಿಂತ್ಕೊಂಡ ಮೇಲೆ ಅದರಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಹನಿಗಳೇನಿರುತ್ತೆ ಅದು ಅಷ್ಟಗದಂತೆ ಕೆಲಸವನ್ನು ಮಾಡ್ತದೆ. ಅಷ್ಟಗ ಅಂತ ಹೇಳಿದ್ರೆ ಪ್ರಿಸಮ್ ಗೊತ್ತಿರ್ಬೋದು, ಇಂಗ್ಲೀಷಲ್ಲಿ ಹೇಳ್ತಾರೆ, ಕನ್ನಡದ ಅಷ್ಟಗ ಅಂತ ಹೇಳ್ತಾರೆ. ಸೊ ಅದರ ಒಂದು ಟೋಟಲ್ ಈ ಒಂದು ಬೆಳಕಿನ ವಕ್ರೀಭವನದಿಂದ ಈ ಒಂದು ಕಾಮನಬಿಲ್ಲು ಅಂತಕ್ಕಂಥದ್ದು ಕಾಣಿಸ್ಕೊಳ್ತದೆ. ಸೊ ಇಲ್ಲಿ ನಿಮಗೆ ಎಕ್ಸಾಮಲ್ಲಿ ಕೇಳಬೇಕಾದ್ರೆ ಎಲ್ಲ ಪಾಯಿಂಟ್ನೂ ಕೊಡೋದಿಲ್ಲ, ಯಾವುದಾದ್ರು ಒಂದೊಂದು ಪಾಯಿಂಟ್ನ ಕೊಡ್ತಾರೆ. ಸೊ ಮೇಯ್ನಾಗಿ ಇಲ್ಲಿ ಬೆಳಕಿನ ವಕ್ರೀಭವನ ಕೊಡ್ಬೋದು, ಅಥವಾ ಯಾವ ರೀತಿ ವರ್ತನೆ ಮಾಡುತ್ತೆ ಅಂತ ಕೇಳ್ಬೋದು, ಪ್ರಿಸಮ್ ಅಂತ ಹೇಳ್ಬೋದು. ಸೊ ಅದನ್ನು ಕೊಡ್ತಾರೆ. ಆ್ಯಂಡ್ ಮಳೆಯ ನಂತರ ನೀನು ಅತಿ ಚಿಕ್ಕ ಗಣಕಗಳು ಏನಿದೆಯೋ ಅದು ಕೊಡ್ತಕ್ಕಂಥದ್ದು ರೇರು. ಮೇಯ್ನಾಗಿ ಸೈಂಟಿಫಿಕ್ ಆಗಿ ಕೊಡ್ತಕ್ಕಂಥದ್ದು ಈ ಒಂದು ಬೆಳಕಿನ ವಕ್ರೀಭವನ ಒಂದು ಪಾಯಿಂಟ್ನ ಕೊಡ್ತಾರೆ.
ನೆಕ್ಸ್ಟ್ ಕಬ್ಬಿಣಕ್ಕೆ ಸತುವಿನ ಲೇಪನ ಮಾಡಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಸೊ ಮೇಯ್ನ್ ನಮ್ಗೆ ಗೊತ್ತಿದೆ ಕಬ್ಬಿಣಕ್ಕೆ ತುಕ್ಕು ಇಡ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಇರುತ್ತೆ. ಸೊ ಹಾಗಾಗಿ ಗಾಳಿ ಜೊತೆ ವರ್ತನೆ ಮಾಡಿ ಕಬ್ಬಿಣ ಏನು ಮಾಡ್ತಾರೆ, ತುಕ್ಕನ ಹಿಡಿತಕ್ಕಂಥದ್ದು. ಸೊ ಹಾಗಾಗಿ ಅದಕ್ಕೆ ಏನು ಮಾಡ್ತಾರೆ, ಸತುವಿನ ಲೇಪನವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಇನ್ನು ಹೇಳ್ಬೇಕಂತ ಹೇಳಿದ್ರೆ ನಾವು ಈ ಒಂದು ಕಬ್ಬಿಣಕ್ಕೆ ಪೇಂಟನ್ನು ಬಡಿತೀವಿ, ಯಾಕೆ ಅಂತ ಹೇಳಿದ್ರೆ ಇದೇ ಮೇನ್ ರೀಸನು. ಸೊ ಅದು ಗಾಳಿಯ ಜೊತೆ ವರ್ತಿಸಿ ತುಕ್ಕನ ಹಿಡಿತಕ್ಕಂಥ ಒಂದು ಕಾರಣ. ಹಾಗಾಗಿ ನಾವು ಸಹ ಏನು ಮಾಡ್ತೀವಿ, ಪೇಂಟನ್ನು ಈ ಒಂದು ಕಬ್ಬಿಣಕ್ಕೆ ಹಾಕ್ತೀವಿ. ಆದರೆ ಮೇಯ್ನಾಗಿ ಅದಕ್ಕೆ ಹಾಕ್ತಕ್ಕಂಥದ್ದು ಸತುವಿನ ಲೇಪನವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಸೋಡಾ ಅಥವಾ ಪೆಪ್ಸಿ ಬಾಟಲ್ ತೆರೆದಾಗ ಹೊರ ಬರುವ ಹೊಗೆಯಂತಹ ಅನಿಲ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಸೋಡಾ ಅಥವಾ ಪೆಪ್ಸಿ ಬಾಟಲ್ ನಾವು ಏನು ಮಾಡಿದ್ರೆ ಅದು ಅಂತ ಒಂದು ಗ್ಯಾಸ್ ಬರುತ್ತೆ ಹೊರಗಡೆ. ಅಲ್ಲಿ ಯಾವ ಗ್ಯಾಸ್ ಹಾಕಿರ್ತಾರೆ ಅಂತ ಹೇಳಿದ್ರೆ ಇಂಗಾಲದ ಡೈಆಕ್ಸೈಡ್ CO2 ಏನಿದೆಯೋ ಸೊ ಅದನ್ನು ಹಾಕಿರ್ತಾರೆ. CO2 ಇಂಗಾಲದ ಡೈಆಕ್ಸೈಡನ್ನು ಬಳಸಿರ್ತಾರೆ. ಸೊ ಅದೇನಾಗುತ್ತೆ, ಬಾಟಲ್ ಓಪನ್ ಮಾಡಿದಾಗ ಅದು ಅನಿಲ ರಭಸದಿಂದ ಹೊರಗೆ ಬಂದು ಒಂದು ಸೌಂಡು ವಾಸನೆ ಎಲ್ಲ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇನ್ನೊಂದು ಪಾಯಿಂಟು ಇದು ಕೊಟ್ಟಿದ್ದಾರೆ, ಒಣ ಮಂಜುಗಡ್ಡೆ, ಒಣ ಐಸ್ ಅಂದರೆ ಏನಂತ ಕೇಳ್ತಾರೆ. ಘನರೂಪಕ್ಕೆ ತಂದರೆ ಅದನ್ನು, ಸೊ ಇಂಗಾಲದ ಘನರೂಪವನ್ನು ಒಣ ಐಸ್ ಅಂತ ಹೇಳ್ತಾರೆ. ಇಂಗಾಲದ ಘನರೂಪವನ್ನು ಒಣ ಐಸ್ ಅಥವಾ ಡ್ರೈ ಐಸ್ ಅಂತ ಹೇಳ್ತಾರೆ. ಸೊ ಇದು ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ. ಯಾವುದೋ ಒಂದು ಎಕ್ಸಾಮಲ್ಲಿ ಬಂದಿದೆ, ಒಣ ಐಸ್ ಎಂದರೇನು, ಒಣ ಮಂಜುಗಡ್ಡೆ ಎಂದರೇನು, ಡ್ರೈ ಐಸ್ ಅಂದರೆ ಅಂತ. ಸೊ ಇಂಗಾಲದ ಘನರೂಪಕ್ಕೆ ಒಣ ಮಂಜುಗಡ್ಡೆ ಅಂತ ಕರೀತಾರೆ. ನೆಕ್ಸ್ಟು ವಿದ್ಯುತ್ ಬಲ್ಬ್ನಲ್ಲಿ ಬಳಸಲಾಗುವ ಫಿಲಮೆಂಟ್ ಸುಟ್ಟು ಹೋಗುವುದಿಲ್ಲ ಯಾಕೆ? ಸೊ ಅದರೊಳಗಡೆ ಇರ್ತಕ್ಕಂಥ ಒಂದು ಫಿಲ್ಮೆಂಟ್ ಏನು ಹಾಕಿರ್ತಾರೋ ಅದು ಆ ಒಂದು ಬಿಸಿ ತುಂಬ ಇರುತ್ತಲ್ವ ಬಲ್ಪ್ ಒಳಗಡೆ. ಸೊ ಆ ಒಂದು ಬಲ್ಪಿನ ಒಂದು ಶಾಖಕ್ಕೆ ಫಿಲ್ಮೆಂಟು ಸುಟ್ಟೋಗೋದಿಲ್ಲ ಯಾಕೆ ಅಂತ ಕೇಳಿದರೆ, ಯಾಕೆ ಅಂದರೆ ಈ ಒಂದು ಫಿಲ್ಮೆಂಟಲ್ಲಿ ಇರ್ತಕ್ಕಂಥ ಕರಗುವಿನ ಬಿಂದು ಎಷ್ಟಂದರೆ 3410 ಡಿಗ್ರಿ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅದು ಫಿಲ್ಮೆಂಟು ಸುಟ್ಟೋಗೋದಿಲ್ಲ. ಇನ್ನು ಹೇಳ್ಬೇಕಂತಂದರೆ ಹೊಳೆಯಲು ಬೇಕಾದ ಉಷ್ಣಾಂಶ 2700, ಅಂದರೆ ಇಟ್ ಮೀನ್ಸ್ ಅದು ನಮಗೆ ಏನು ಕೊಡುತ್ತೆ ಬೆಳಕು, ಅದು ಬಂದು 2700 ಸೆಲ್ಸಿಯಸ್ ಇರುತ್ತೆ ಉಷ್ಣಾಂಶ ಇರುತ್ತೆ. ಆದರೆ ಆ ಒಂದು ಫಿಲ್ಮೆಂಟನ್ನು ಒಂದು ಇರ್ತಕ್ಕಂಥ ಒಂದು ಕರಗುವ ಬಿಂದು ಬಂದು 3410 ಡಿಗ್ರಿ. ಸೊ ಹಾಗಾಗಿ ಏನಾಗುತ್ತೆ, ಅದು ಸುಟ್ಟೋಗೋದಿಲ್ಲ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ ಬಲ್ಪಿನಲ್ಲಿ ಜಡಾನಿಲವನ್ನು ತುಂಬಿರುವುದರಿಂದ ಆಮ್ಲಜನಕ ಇರುವುದಿಲ್ಲ. ಸೊ ನಾನು ಆಲ್ರೆಡಿ ಹೇಳಿದಾಗೆ ಅದರಲ್ಲಿ ಆಮ್ಲಜನಕ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಅದನ್ನು ಹೊಡೆದಾಗ ನಮಗೆ ಜಾಸ್ತಿ ತುಂಬ ಸೌಂಡ್ ಬರ್ತಕ್ಕಂಥದ್ರಲ್ಲಿ ಯಾವುದೇ ಒಂದು ಅನಿಲವನ್ನು ತುಂಬಿರೋದಿಲ್ಲ. ಸೊ ಆದ್ದರಿಂದ ಏನಾಗುತ್ತೆ, ಫಿಲಮೆಂಟ್ ಅಂತಕ್ಕಂಥದ್ದು ಸುಟ್ಟೋಗೋದಿಲ್ಲ. ಓಕೆ, ಸೊ ಅದರ ಕುದಿಯೋ ಬಿಂದು ಜಾಸ್ತಿ ಇರುತ್ತೆ, ಬಟ್ ಬಲ್ಪಲ್ಲಿ ಬರ್ತಕ್ಕಂಥ ಒಂದು ಕರೆಂಟ್ ಏನಿರುತ್ತೆ ಅದು ಕಮ್ಮಿ ಒಂದು ಇದಿರುತ್ತೆ, ಹಾಗಾಗಿ ಸುಟ್ಟೋಗೋದಿಲ್ಲ. ನೆಕ್ಸ್ಟ್ ವಾಹನಗಳು ನಯವಾದ ಜಾಗದಲ್ಲಿ ಚಲಿಸಿದರೆ ಜಾರಲು ಕಾರಣವೇನು? ಸೊ ಏನು ನೈಸ್ ನುಣುಪಿರುತ್ತೋ ಸೊ ಅಲ್ಲಿ ನಾವು ಅಷ್ಟೇ, ನಾವು ಕಾಲಿಟ್ಟು ಏನು ಮಾಡ್ತೀವಿ, ಜಾರ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಏನಕ್ಕೆ ಅಂತ ಹೇಳಿದರೆ ಮೇಯ್ನಾಗಿ ಅಲ್ಲಿ ರೀಸನ್ ಅಂತ ಹೇಳಿದ್ರೆ ಘರ್ಷಣೆ ಕಡಿಮೆ ಇರುತ್ತೆ. ನಯವಾದ ಜಾಗದಲ್ಲಿ ಘರ್ಷಣೆ ಕಡಿಮೆ ಇರುತ್ತದೆ. ಸೊ ಹಾಗಾಗಿ ಏನಾಗುತ್ತೆ, ನಯವಾದ ಜಾಗದಲ್ಲಿ ನಾವು ಜಾರ್ಕೊಂಡು ಹೋಗ್ತೀವಿ. ಸೊ ಅದು ವಾಹನನೇ ಆಗಿರ್ಬೋದು ಅಥವಾ ನಾವೇ ಆಗಿರ್ಬೋದು, ಜಾರ್ತಕ್ಕಂಥ ಒಂದು ಸಾಧ್ಯತೆ ತುಂಬ ಇರುತ್ತೆ ಬಿಕಾಸ್ ಆಫ್ ಘರ್ಷಣೆ. ನೆಕ್ಸ್ಟ್ ಗುಡುಗಿಗಿಂತ ಮುಂಚೆ ಮಿಂಚು ಏಕೆ ಕಾಣಿಸಿಕೊಳ್ಳುತ್ತೆ? ಸೊ ನೋಡಿ, ಇಲ್ಲಿ ಗುಡುಗು ಮಿಂಚು ಎರಡು ಒಂದೇ ಸರಿನೇ ಬರ್ತಕ್ಕಂಥದ್ದು. ಆದರೆ ಗುಡುಗಿಗಿಂತ ಬೇಗನೆ ಏನಾಗುತ್ತೆ, ಮಿಂಚು ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂತ ಕೇಳಿದರೆ, ಸೊ ನಿಮ್ಗೆ ಗೊತ್ತಿರ್ಬೋದು ಬೆಳಕಿನ ವೇಗ ಏನಿದೆಯೋ, ಬೆಳಕಿನ ವೇಗ ಬಂದು ಒಂದು 3 ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡು, ಒಂದು ಸೆಕೆಂಡ್ಗೆ 3 ಲಕ್ಷ ಕಿಲೋಮೀಟ್ರು ಪಾಸ್ ಆಗ್ತಕ್ಕಂಥದ್ದು ಬೆಳಕು. ಸೊ ಬೆಳಕು ಮೀನ್ಸ್ ಮಿಂಚು ಅಂತಕ್ಕಂಥದ್ದು, ಗುಡುಗು ಅಂತಕ್ಕಂಥದ್ದು ಸೌಂಡ್ ಅಂತಕ್ಕಂಥದ್ದು ಈ ಒಂದು ಬೆಳಕಿಗಿಂತ ಕಡಿಮೆ ಒಂದು ಇದನ್ನು ಹೊಂದಿರುತ್ತೆ. ಸೊ ಏನಿದೆ ಬೆಳಕು ಅಂತಕ್ಕಂಥದ್ದು, ಬೆಳಕೇನಿದೆಯೋ ಇದು ಬಂದು 3 ಲಕ್ಷ ಕಿಲೋಮೀಟರ ಒಂದು ಸೆಕೆಂಡ್ಗೆ ಪಾಸ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಈ ಒಂದು ಶಬ್ದಕ್ಕಿಂತ ಬೆಳಕಿನ ವೇಗ ಜಾಸ್ತಿ ಇದೆ, ಹಾಗಾಗಿ ಮಿಂಚು ಕಾಣಿಸ್ಕೊಳ್ತಕ್ಕಂಥದ್ದು ಮೊದಲು. ನೆಕ್ಸ್ಟು ಹಾಲು ಮಕ್ಕಳಿಗೆ ಸಂಪೂರ್ಣ ಆಹಾರ ಹೇಗೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಏನು ಕೊಡ್ತಾರೆ ಗೊತ್ತಾ, ಸಂಪೂರ್ಣ ಆಹಾರ ಅಂದರೆ ಯಾವುದು ಅಂತ ಕೊಡ್ತಾರೆ. ಸಂಪೂರ್ಣ ಆಹಾರ ಎಂದರೆ ಯಾವುದು? ಸೊ ಅಲ್ಲಿ ಹಾಲಾಗಿರ್ಬೋದು ಅಥವಾ ಇನ್ನೊಂದು ಫುಡ್ಗಳನ್ನ ಕೊಡಬಹುದು. ಸಂಪೂರ್ಣ ಆಹಾರ ಅಂದರೆ ಹಾಲಾಗಿರುತ್ತೆ. ಆ್ಯಂಡ್ ಹಾಲನ್ನು ಸಂಪೂರ್ಣ ಆಹಾರ ಅಂತ ಏಕೆ ಕರೀತಾರೆ ಅಂತ ಹೇಳಿದ್ರೆ, ಆ ಒಂದು ಹಾಲಿನಲ್ಲಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಪ್ರೋಟೀನ್, ಕೊಬ್ಬು, ಜೀವಸತ್ವಗಳನ್ನು ಹೊಂದಿರತಕ್ಕಂಥದ್ದು, ಹಾಗಾಗಿ ಅದನ್ನು ಪರಿಪೂರ್ಣ ಆಹಾರ ಅಂತ ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸಲು ಕಾರಣವೇನು? ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸಲು ಕಾರಣವೇನು ಅಂತ ಹೇಳಿದಾಗ, ಬಿಳಿ ರಂಜಕವು ಬಹಳ ಕ್ರಿಯಾಪಟು ಧಾತುವಾಗಿದ್ದು ವಾತಾವರಣದ ಆಮ್ಲಜನಕದೊಂದಿಗೆ ವರ್ತಿಸಿ ಸ್ಫುರದೀಪ್ತಿಯನ್ನು ಉಂಟು ಮಾಡುತ್ತದೆ. ಆದ್ದರಿಂದ ರಂಜಕವನ್ನು ನೀರಿನಲ್ಲಿ ಸಂಗ್ರಹಿಸ್ತಾರೆ, ಅಷ್ಟೇ, ಏನಿಲ್ಲ ಇಲ್ಲಿ. ಸೊ ಆಮ್ಲಜನಕದ ಜೊತೆ ವರ್ತನೆಯನ್ನು ಮಾಡುತ್ತೆ, ಹಾಗಾಗಿ ಅದನ್ನು ನೀರಿನಲ್ಲಿ ಸ್ಟೋರನ್ನು ಮಾಡ್ತಕ್ಕಂಥದ್ದು.
ನೆಕ್ಸ್ಟ್ ಕೊಳ್ಳಿದೇವ ಹೇಗೆ ಉಂಟಾಗುತ್ತದೆ? ಸೊ ಕೊಳ್ಳಿದೇವ ಗೊತ್ತಿರ್ಬೋದು ಕೆಲವರಿಗೆ. ಸೊ ಈಗ ದೆವ್ವ ಗಿವ ಅಂತ ಎಲ್ಲ ಹೇಳ್ತಾರಲ್ವ, ಅದಕ್ಕೆ ಸೈಂಟಿಫಿಕ್ ರೀಸನ್ ಏನಂತ ನೋಡಿ. ಈಗ ಕೊಳ್ಳಿದೇವ ಅಂತ ಅಂದರೆ ಏನಿಲ್ಲ, ಈ ಒಂದು ಬಾಡಿಯನ್ನು ಏನು ಸುಡ್ತಾರೋ, ಸೊ ಸುಟ್ಟಾಗ ಏನಾಗುತ್ತೆ, ಮೂಳೆಗಳಲ್ಲಿ ರಂಜಕ ಇರುತ್ತೆ. ನಮ್ಮ ಬಾಡಿಲಿ ಮೂಳೆಗಳಲ್ಲಿ ರಂಜಕ ಇದೆ ಈಗಲೂ. ಸೊ ಆ ಒಂದು ಮೂಳೆನ ಬೆಂಕಿ ಹಾಕಿ ಸುಟ್ಟಾಗ ಏನಾಗುತ್ತೆ, ಮೂಳೆಗಳಲ್ಲಿರ್ತಕ್ಕಂಥ ರಂಜಕ ವಾತಾವರಣದ ಆಮ್ಲಜನಕದೊಂದಿಗೆ ವರ್ತಿಸ್ತಕ್ಕಂಥದ್ದು ಸೇರ್ತಕ್ಕಂಥದ್ದಾಗಿರುತ್ತೆ. ಆವಾಗ ಸೇರಿ ಏನಾಗುತ್ತೆ, ಕೊಳ್ಳಿದೇವ ಅಂತಕ್ಕಂಥದ್ದು, ಫಾರ್ ಎಕ್ಸಾಂಪಲ್ ಈಗ ಹೊಗೆ ಏನು ಬರುತ್ತೋ ಸೊ ಆ ರೀತಿಯಲ್ಲೇ ಇರುತ್ತೆ ಅದು ಈ ಒಂದು ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕದ ಜೊತೆ ವರ್ತನೆಯನ್ನು ಮಾಡಿ ರಂಜಕ ಪ್ಲಸ್ ಆಮ್ಲಜನಕ ಎರಡೂ ವರ್ತಿಸಿ ಏನಾಗುತ್ತೆ, ಈ ಒಂದು ಕೊಳ್ಳಿದೇವ ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು. ಸೊ ನೀರನ್ನು ಸಾರ್ವತ್ರಿಕ ದ್ರಾವಕ ಎಂದು ಕರೆಯಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಹೇಳಬೇಕು ಅಂತಂದರೆ ನೀರಿನಲ್ಲಿ ಹೆಚ್ಚು ವಸ್ತುಗಳು ವಿಲೀನವಾಗುವುದರಿಂದ ನೀರನ್ನು ಸಾರ್ವತ್ರಿಕ ದ್ರಾವಕ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್, ಬೇಸಿಗೆ ಕಾಲದಲ್ಲಿ ಆಹಾರ ಬೇಗ ಕೆಡಲು ಕಾರಣವೇನು ಅಂತ ಹೇಳಿದರೆ ಆಹಾರದಲ್ಲಿ ಸೂಕ್ಷ್ಮಜೀವಿಗಳ ಚಟುವಟಿಕೆಯಿಂದ ಕೆಡುತ್ತವೆ. ಸೊ ಅಂದರೆ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಸೂಕ್ಷ್ಮಜೀವಿಗಳು ಬೇಗ ಉಷ್ಣತೆಗೋಸ್ಕರ ಬೇಗ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರೋದು ಉಷ್ಣತೆಯಲ್ಲಿ ಮಕ್ಕಳು ಬೇಗ ಆಗ್ತಾರೆ. ಈ ಉತ್ತರ ಕನ್ನಡ ಆಗಿರ್ಬೋದು ಅಥವಾ ಉತ್ತರ ಭಾರತ ಆಗಿರ್ಬೋದು, ಸೊ ಅದು ಕೇಳಿರ್ಬೋದು ನೀವಲ್ವಾ. ಸೊ ಅದೇ ರೀತಿ ಸೂಕ್ಷ್ಮಜೀವಿಗಳು ಸಹ ಬೇಗ ಏನಾಗುತ್ತೆ, ಜಾಸ್ತಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಬೇಸಿಗೆ ಕಾಲದಲ್ಲಿ ಆಹಾರ ಬೇಗ ಕೆಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ಪೆಟ್ರೋಲ್ ಕಾರಣ ಹೊತ್ತಿದ ಬೆಂಕಿಯನ್ನು ನೀರಿನಿಂದ ಹಾರಿಸಲು ಏಕೆ ಸಾಧ್ಯವಿಲ್ಲ? ಸೊ ನೋಡಿ, ಈ ಪಾಯಿಂಟ್ ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಪೆಟ್ರೋಲ್ಗೆ ಬೆಂಕಿ ಹಾಕಿದ್ರೆ ಸೊ ನೀರನ್ನು ಹುಯ್ದರೂ ಅದನ್ನು ಹಾರಿಸೋಕ್ಕೆ ಸಾಧ್ಯ ಆಗೋದಿಲ್ವಂತೆ. ಸೊ ನೀರನ್ನು ಹುಯ್ಯೋದ್ರಿಂದ ಇನ್ನೂ ಜಾಸ್ತಿನೇ ಆಗುತ್ತಂಥದ್ದು, ಹಾರೋದಿಲ್ವಂತೆ. ಏನಕ್ಕೆ ಅಂತಂದರೆ ಪೆಟ್ರೋಲ್ಗಿಂತ ನೀರಿನ ಸಾಂದ್ರತೆ ಹೆಚ್ಚಿರುವ ಕಾರಣ ಪೆಟ್ರೋಲ್ ನೀರಿನ ಮೇಲೆ ತೇಲುತ್ತದೆ. ಸೊ ಇದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನೀರಿನ ಸಾಂದ್ರತೆ ಜಾಸ್ತಿ ಇರುತ್ತೆ, ಹಾಗಾಗಿ ಪೆಟ್ರೋಲು ನೀರಿನ ಮೇಲೆ ತೇಲ್ತಕ್ಕಂಥದ್ದು. ಹೀಗಾಗಿ ಬೆಂಕಿಯನ್ನು ಹಾರಿಸಲಾಗದು. ಒಂದು ವೇಳೆ ಕಡಿಮೆ ಪ್ರಮಾಣದ ನೀರನ್ನು ಎರಚಿದ್ದರೆ ಅದು ಉಷ್ಣದ ಜಳಕ್ಕೆ ಕ್ಷಣ ಮಾತ್ರದಲ್ಲಿ ಆವಿಯಾಗಿ ಹೋಗುತ್ತದೆ. ಸೊ ಇಷ್ಟು ಪಾಯಿಂಟ್ ಏನಂತ ಹೇಳಿದರೆ, ನೀರಿನ ಮೇಲೆ ಪೆಟ್ರೋಲ್ ಸುರಿದ್ರೆ ಪೆಟ್ರೋಲ್ ಮೇಲ್ಗಡೆ ತೇಲುತ್ತೆ, ಅದು ಉರ್ಕೊಂಡು ಹೋಗುತ್ತೆ. ನೀರಿಗೂ ಪೆಟ್ರೋಲ್ಗೂ ಯಾವುದೇ ಒಂದು ಸಂಬಂಧ ಇರೋದಿಲ್ಲ. ಪೆಟ್ರೋಲ್ ಮೇಲಿರುತ್ತೆ, ನೀರು ಕೆಳಗಡೆ ಇರುತ್ತೆ. ಸೊ ಪೆಟ್ರೋಲ್ ಆಗಿ ಉರಿತಾ ಇರುತ್ತೆ. ಇನ್ನು ನೀರು ಸ್ವಲ್ಪ ಹಾಕ್ತೀವಿ ಅಂತ ಹೇಳಿದ್ರೆ ಆ ಒಂದು ಪೆಟ್ರೋಲ್ನ ಹಬೆಗೆ, ಆ ಒಂದು ಏನು ಜಳಕ್ಕೆ ನೀರೇ ಆವಿಯಾಗಿ ಹೊರಟೋಗ್ತಕ್ಕಂಥ ಒಂದು ಸಾಧ್ಯತೆ ಜಾಸ್ತಿ ಅಂತಕ್ಕಂಥದ್ದು ಇದರ ಒಂದು ಅರ್ಥ. ನೆಕ್ಸ್ಟ್, ಮಣ್ಣಿನ ಮಡಿಕೆಯಲ್ಲಿನ ನೀರು ತಂಪಾಗಿರಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಸೊ ಮಣ್ಣಿನ ಮಡಿಕೆಯಲ್ಲಿ ಏನಾಗುತ್ತೆ, ಹಲವಾರು ಸೂಕ್ಷ್ಮ ರಂಧ್ರಗಳಿರ್ತವೆ. ಸೊ ಹಾಗಾಗಿ ಏನಾಗುತ್ತೆ, ಆ ನೀರು ತಂಪಾಗಿರ್ತಕ್ಕಂಥದ್ದು. ಇನ್ನು ಕೋಳಿ ಮೊಟ್ಟೆಯನ್ನು ಬೆಳ್ಳಿ ಚಮಚದಲ್ಲಿ ತಿನ್ನಬಾರದು ಏಕೆ? ಕೋಳಿ ಮೊಟ್ಟೆಯನ್ನು ಬೆಳ್ಳಿ ಚಮಚದಲ್ಲಿ ತಿನ್ನಬಾರದು ಏನಕ್ಕೆ ಅಂತ ಹೇಳಿದ್ರೆ, ಕೋಳಿ ಮೊಟ್ಟೆ ಅಂತಕ್ಕಂಥದ್ದು ಬೆಳ್ಳಿ ಚಮಚ ಎರಡೂ ಸಹ ಏನಾಗುತ್ತೆ, ವರ್ತಿಸ್ತವೆ. ಸೊ ಹಾಗಾಗಿ ಏನಾಗುತ್ತೆ, ಈ ಮೊಟ್ಟೆಯಲ್ಲಿರ್ತಕ್ಕಂಥ ಗಂಧಕ ಮತ್ತು ಬೆಳ್ಳಿ ಎರಡೂ ಸಹ ಏನು ಮಾಡುತ್ತೆ, ವರ್ತನೆಯನ್ನು ಮಾಡಿ ಗಂಧಕದ ಸಲ್ಫೈಡನ್ನು ಉತ್ಪತ್ತಿ ಮಾಡುತ್ತಂತೆ. ಸೊ ಹಾಗಾಗಿ ಇದರಿಂದ ಬೆಳ್ಳಿ ಚಮಚವು ಕಪ್ಪಾಗಿ ಕಂಡುಬರುತ್ತದೆ. ಸೊ ಇದು ಬೆಳ್ಳಿ ಚಮಚ ಕಪ್ಪಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ಹಾನಿಕರ ಅಂತ ಹೇಳ್ಬಹುದಾಗಿರುತ್ತೆ. ನೆಕ್ಸ್ಟ್, ಮಿಂಚು ಹುಳುವಿನಲ್ಲಿ ಬೆಳಕು ಹೇಗೆ ಉತ್ಪತ್ತಿಯಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಮಿಂಚು ಹುಳುವಿನಲ್ಲಿ ಲುಸಿಪೇಲಿನ್ ಎಂಬ ಜೈವಿಕ ವರ್ಣವಿದೆ. ಸೊ ಇದನ್ನು ಕೇಳ್ತಾರೆ ಏನಂತ ಅಂದರೆ, ಲುಸಿಪೆನ್ಲಿಸ್ ಅಂತಕ್ಕಂಥದ್ದು ಏನು ಈ ವರ್ಣಕ. ಸೊ ರಕ್ತ ಏನು ಹಿಮೋಗ್ಲೋಬಿನಿಂದ ರೆಡ್ ಇರುತ್ತೋ ಅದೇ ರೀತಿ ಮಿಂಚು ಹುಳುವಿನಲ್ಲಿ ಲುಸಿಪೆಲಿಸ್ ಅಂತಕ್ಕಂಥ ಒಂದು ಜೈವಿಕ ವರ್ಣಕ ಇದ್ದು ಅದರಿಂದ ಏನಾಗುತ್ತೆ, ಈ ಬೆಳಕನ್ನು ಕೊಡ್ತಕ್ಕಂಥದ್ದು ಒಂದು. ಇನ್ನೊಂದು ಏನಂತ ಹೇಳಿದ್ರೆ, ಈ ಮಿಂಚು ಹುಳುವಿನಲ್ಲಿ ಹೆಣ್ಣು ಹುಳು ಮಾತ್ರ ಈ ಒಂದು ಬೆಳಕನ್ನು ಕೊಡ್ತಕ್ಕಂಥದ್ದಂತೆ, ಗಂಡು ಹುಳ ಕೊಡೋದಿಲ್ವಂತೆ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಮಿಂಚು ಹುಳುವು ಈ ಬೆಳಕನ್ನು ನೀಡುವ ಪ್ರಮುಖ ಉದ್ದೇಶ ಗಂಡು ಮಿಂಚು ಹುಳುವನ್ನು ಸಂತಾನೋತ್ಪತ್ತಿಗೆ ಆಹ್ವಾನಿಸ್ತಕ್ಕಂಥದ್ದಂತೆ. ಸೊ ಇಲ್ಲಿ ಹೆಣ್ಣು ಮಿಂಚು ಹುಳು ಮಾತ್ರ ಮಿಂಚ್ತಕ್ಕಂಥದ್ದು. ಬಿಕಾಸ್ ಆಫ್ ಈ ಒಂದು ಗಂಡು ಮಿಂಚನ್ನು ಸಂತಾನೋತ್ಪತ್ತಿಗೆ ಆಹ್ವಾನವನ್ನು ಮಾಡ್ತಕ್ಕಂಥದ್ದಕ್ಕೆ ಮೇಯ್ನಾಗಿ ಮಿಂಚ್ತವೆ ಅಂತಕ್ಕಂಥದ್ದು ಒಂದು ರೀಸನಬಲ್. ಇನ್ನು ನೆಕ್ಸ್ಟ್, ಗಡಸು ನೀರಿನಲ್ಲಿ ಸೋಪಿನ ನೊರೆ ಬರದಿರಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಗಡಸು ನೀರಿನಲ್ಲಿ ಸೋಪಿನ ನೊರೆ ಏನಕ್ಕೆ ಬರೋದಿಲ್ಲ, ಗಡಸು ನೀರಲ್ಲಿ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಸಲ್ಫೈಟ್ಗಳಿರ್ತವೆ. ಸೊ ಮತ್ತು ಕ್ಲೋರೈಡ್ಗಳು ಕರಗಿರ್ತವೆ, ಹಾಗಾಗಿ ಸೋಪಿನ ನೊರೆ ಬರುವುದಿಲ್ಲ. ಓಕೆ. ಸೊ ನೆಕ್ಸ್ಟ್, ಐಸ್ ಕ್ರೀಮ್ ತಯಾರಿಸುವಾಗ ಮಂಜುಗಡ್ಡೆಗೆ ಉಪ್ಪನ್ನು ಬೆರೆಸಲು ಕಾರಣವೇನು ಅಂತ ಕೊಟ್ಟಿದ್ದಾರೆ. ಐಸ್ ಕ್ರೀಮನ್ನು ತಯಾರಿಸಬೇಕಾದ್ರೆ ಮಂಜುಗಡ್ಡೆಗೆ ಉಪ್ಪನ್ನು ಹಾಕಿರ್ತಾರಂತೆ. ಯಾಕೆ ಅಂತ ಹೇಳಿದ್ರೆ, ಸೊ ಉಪ್ಪನ್ನು ಸೇರಿಸುವಿಕೆಯಿಂದ ಘನೀಭವನ ಬಿಂದು 0 ಡಿಗ್ರಿ ಸೆಲ್ಸಿಯಸ್ನಿಂದ -5 ಡಿಗ್ರಿ ಸೆಲ್ಸಿಯಸ್ಗೆ ಕಡಿಮೆ ಆಗುತ್ತಂತೆ. ಸೊ ಹಾಗಾಗಿ ಬೇಗ ಐಸ್ ಕ್ರೀಮು ಇದಾಗುತ್ತೆ ಅನ್ನೋದಕ್ಕೋಸ್ಕರ ಉಪ್ಪನ್ನು ಸೇರಿಸ್ತಾರೆ. ಆ್ಯಂಡ್ ಇದರ ಜೊತೆಗೆ ಇನ್ನೂ ತುಂಬ ಇದ್ದಾವೆ. ಯಾವ್ಯಾವ ಅಂತ ಹೇಳಿದರೆ, ಹಸು ಕಾಗದವನ್ನು ತಿನ್ನುತ್ತದೆ ಯಾಕೆ ಅಂತ ಕೇಳಿದ್ರೆ,
ಎಸ್ ಹೌದಲ್ವಾ. ಹಸು ಮತ್ತು ಕತ್ತೆ ಏನಿದೆಯೋ ಇದು ಬಂದು ಕಾಗದವನ್ನು ತಿಂತವೆ. ಏನಕ್ಕೆ ಅಂತಂದರೆ ಅದರಲ್ಲಿ ಸೆಲ್ಯುಲೋಸ್ ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸೆಲ್ಯುಲೋಸ್ ಅಂತಕ್ಕಂಥ ಒಂದು ರುಚಿಯಾದ ರಾಸಾಯನಿಕ ವಸ್ತು ಇರ್ತಕ್ಕಂಥದ್ದು. ಹಾಗಾಗಿ ಹಸುಗಳು ಏನು ಮಾಡ್ತವೆ, ಪೇಪರನ್ನು ತಿಂತಕ್ಕಂಥ ಒಂದು ಕಾರಣ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದು ಉಗುರು ಮತ್ತು ತಲೆ ಕೂದಲನ್ನ ಕತ್ತರಿಸುವಾಗ ನೋವು ಏನಕ್ಕೆ ಆಗೋದಿಲ್ಲ ಅಂತ ಕೇಳಿದ್ರೆ, ಉಗುರು ಮತ್ತು ಈ ಒಂದು ತಲೆ ಕೂದಲಲ್ಲಿ ರಕ್ತನಾಳಗಳು ಇರೋದಿಲ್ಲ. ಹಾಗಾಗಿ ನಮಗೆ ಯಾವುದೇ ಒಂದು ನೋವು ಆಗೋದಿಲ್ಲ ಆಗಿರ್ಬೋದು. ಮತ್ತು ಉಗುರನ್ನ ಸುಟ್ಟಾಗ ಒಂದು ವಾಸನೆ ಬರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಅದರಲ್ಲಿ ಗಂಧಕಾಮ್ಲ ಇರುತ್ತೆ, ಸಲ್ಫರ್. ಸೊ ಹಾಗಾಗಿ ಅದು ವಾಸನೆ ಬರ್ತಕ್ಕಂಥದ್ದಾಗಿರ್ಬೋದು. ಮತ್ತು ಕೂದಲು ಕಪ್ಪಾಗಿರುತ್ತೆ ಅಲ್ವಾ, ಕೂದಲು ಕಪ್ಪಾಗಿರುತ್ತೆ. ಕೂದಲು ಮತ್ತು ಚರ್ಮಕ್ಕೆ ಬಣ್ಣ ಕೇಳ್ಬೋದು. ಚರ್ಮ ಬಂದು ಮೆಲನಿನ್ ಅಂತಕ್ಕಂಥ ಒಂದು ಬಣ್ಣ ಇರುತ್ತೆ. ಕೂದಲಿಗೆ ಬಂದು ಕೆರಾಟಿನ್ ಅಂತಕ್ಕಂಥದ್ದು. ಕೂದಲು ಕೆರಾಟಿನ್ ಅಂತಕ್ಕಂಥ ಬಣ್ಣ, ಚರ್ಮಕ್ಕೆ ಬಂದು ಮೆಲಾನಿನ್. ಸೊ ಮೇನ್ ರೀಸನ್ ಕಲರ್ಗೆ ಸಂಬಂಧಪಟ್ಟಂತೆ. ಸೊ ಈ ಥರ ಎಲ್ಲ ನೋಡ್ತಾ ಹೋಗ್ಬೋದಾಗಿರುತ್ತೆ. ಸೊ ಈ ಥರ ತುಂಬ ಒಂದು ರೀಸನಬಲ್ ಕ್ವಶನ್ಸ್ಗಳು ಸೈನ್ಸಲ್ಲಿ ಕಂಡುಬರುತ್ತೆ. ನಮ್ಮ ದಿನನಿತ್ಯ ಬಳಕೆಗೆ ಸಂಬಂಧಪಟ್ಟಂತೆ ಈ ಥರ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳೇಬೇಕು. ಡೆಫಿನೆಟಾಗಿ ಎಲ್ಲ ಎಕ್ಸಾಮ್ಸಲ್ಲೂ ಇದಕ್ಕೆ ಕ್ವಶನ್ಸ್ಗಳು ಬರ್ತಾನೆ ಇದ್ದಾವೆ.